ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಎರಡು ವಿಶೇಷ ಘಟನೆಗಳ ಬಗ್ಗೆ ಹೇಳಬೇಕು. ಜಸ್ಟ್ ನಿಮ್ಮನ್ನು ಎಚ್ಚರಿಸುವ ಉದ್ದೇಶದಿಂದ ಮಾತ್ರ ಈ ಮಾಹಿತಿಯನ್ನು ನಿಮಗೆ ಕೊಡಬೇಕಿದೆ. ಆ ಪೈಕಿ ಒಂದು, ಹಳ್ಳಿಗಳಲ್ಲಿ ಸೀರೆ ಮಾರಾಟ ಮಾಡ್ತಾ ಇದ್ದವನನ್ನು ಒಂದಷ್ಟು ತಿಂಗಳುಗಳ ಕಾಲ ಬೇಹುಗಾರರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಕಥೆ. ಇನ್ನೊಂದು, ಊರಿಗೆಲ್ಲ ವೈದ್ಯ ಮಾಡ್ತಾ ತನ್ನ ಕಾಂಪೌಂಡ್ ಅಂದರೆ ವಠಾರದಲ್ಲಿನ ಮನೆಗಳನ್ನು ಕಡಿಮೆ ಬಾಡಿಗೆಗೆ ಕೊಟ್ಟು ತುಂಬ ಒಳ್ಳೆಯವನು ಅನ್ನಿಸ್ಕೊಂಡಿದ್ದ ಒಬ್ಬ ಟೀಚರ್ ಗಂಡ ಡಾಕ್ಟರ್ ಬಗ್ಗೆ. ಹಾಗಾದರೆ ಒಬ್ಬ ಸಾಮಾನ್ಯ ಹಕೀಮ, ಒಬ್ಬ ಸೀರೆ ಮಾರೋವನ ಬಗ್ಗೆ ನಾನು ಹೇಳೋದೇನು, ನೀವು ಕೇಳೋದೇನು ಅಂತ ಕೂತಿದ್ದೀರೇನೋ? ಒಂದು ನಿರ್ಧಾರಕ್ಕೆ ಬರುವ ಮೊದಲು ಈ ಕಥೆಯನ್ನು ಕೇಳಿಸ್ಕೊಂಡು ಬಿಡಿ. ಗೆಳೆಯರೆ, ಅದು ಆಂಧ್ರ ಪ್ರದೇಶದ ರಾಯಚೋಟಿ ಅನ್ನೋ ಊರು. ಅಲ್ಲಿ 60 ದಾಟಿದಂತೆ ಕಾಣ್ತಾ ಇದ್ದ ಇಬ್ಬರು ವೃದ್ಧರು. ಅವರಲ್ಲೊಬ್ಬ ಸೀರೆ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದ, ಇನ್ನೊಬ್ಬ ಅದೇ ಥರದ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇದ್ದ. ಅಕ್ಕಪಕ್ಕದ ಊರುಗಳಲ್ಲಿ ಅವರಿಗೆ ಸಾಕಷ್ಟು ಪರಿಚಯದ ಜನ ಇದ್ರು. ಹಾಗೆ ಆ ಮೊಹಲ್ಲಾದಲ್ಲಿ ಕೂಡ ಅವರು ತುಂಬಾ ಫೇಮಸ್ಸು. ಒಳ್ಳೆ ಜನ ಅಂತ ಹೆಸರು ಮಾಡಿದ್ರು. ಊರಲ್ಲಿದ್ರೆ ತಪ್ಪದೆ 5 ನಮಾಜ್ ಮಾಡ್ತಾ ಇದ್ರು. ರಂಜಾನ್ ಬಂತು ಅಂದ್ರೆ ಕೆಲಸ ಗಿಲ್ಸ ಎಲ್ಲ ಬಂದ್. ಉಪವಾಸ, ಇಫ್ತಿಯಾರ್, ನಮಾಜ್, ಜಕಾತ್ ತುಂಬಾ ಗೌರವಾನ್ವಿತರಂತೆ ಬದುಕ್ತಿದ್ದವರು. ಆದ್ರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ತಮಿಳುನಾಡಿನ ಪೊಲೀಸರು ದಾಳಿ ಮಾಡ್ತಾರೆ. ಆ ದಾಳಿ ಕೂಡ ಹಾಗೆ ಏನ್ ನಡೆದಿರಲಿಲ್ಲ. ಅವರ ಚಲನವಲನಗಳ ಬಗ್ಗೆ ಸುಮಾರು 3 ತಿಂಗಳುಗಳ ಕಾಲ ಬೇಹುಗಾರರು ಕಣ್ಣಿಟ್ಕೊಂಡು ಕೂತಿದ್ರು. ಅಲ್ಲಿ ಯಾರೋ ಗುಜರಿ ಅಂಗಡಿಯವನು ಬಂದು ನೆಲೆಸಿದ್ದ, ಇನ್ಯಾರೋ ಹೂ ಮಾರೋನು, ಮತ್ಯಾರೋ ಹಳೆ ಪಾತ್ರೆ ಸಾಮಾನುಗಳನ್ನ ಖರೀದಿ ಮಾಡೋನು. ಹೀಗೆ ಮಾರುವೇಷದಲ್ಲಿ ಹೊಂಚಿ ಕೂತ ಬೇಹುಗಾರರು ಇವರ ಪ್ರತಿ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಮತ್ತೊಂದು ಕಡೆ ಇವರು ಕುರಿತಾದ ಪ್ರತಿಯೊಂದು ಮಾಹಿತಿಯನ್ನು ಜಾಲಾಡೋ ಪ್ರಯತ್ನಗಳು ನಡೆದಿದ್ವು. ರೇಡ್ ಬೀಳೋ ಕಾಲಕ್ಕೆ ಅವರಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗದಂತೆ ಅವರ ಮೇಲೊಂದು ನಿಗಾ ವ್ಯವಸ್ಥೆ ಕೂಡ ಇತ್ತು. ಇದೆಲ್ಲವನ್ನೂ ಮಾಡಿಕೊಂಡ ನಂತರ ಈ ಇಬ್ಬರು ಅರೆ ವೃದ್ಧರನ್ನ ರಾಯಚೋಟಿಯಲ್ಲಿ ಪೊಲೀಸರು ಬಂಧಿಸಿದ್ರು. ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ, ಕಳೆದ 30 ವರ್ಷಗಳಿಂದ ತಮಿಳುನಾಡು ಪೊಲೀಸರು ಅವರಿಗಾಗಿ ಹುಡುಕಾಟ ಮಾಡ್ತಾ ಇದ್ರು. ಕಳೆದ 12 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಈ ಇಬ್ಬರು ಆರೋಪಿಗಳು ಬೆಂಗಳೂರಿನ ಪೊಲೀಸರಿಗೆ ಬೇಕಾಗಿದ್ರು. ಸರಣಿ ಸ್ಫೋಟ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇವರು ಕೇರಳದ ಪೊಲೀಸರಿಗೂ ತುಂಬಾ ಬೇಕಾದವರಾಗಿದ್ರು. ಹೀಗೆ ದಕ್ಷಿಣ ಭಾರತದ 3 ರಾಜ್ಯಗಳಲ್ಲಿ ಅಪರಾಧ ಕೃತ್ಯಗಳನ್ನು ಎಸಗಿದ್ದ ಆರೋಪಿಗಳು ಅಲ್ಲಿಂದ ಸೀದಾ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಹೆಂಗಸರನ್ನೇ ಮದುವೆ ಆಗಿ ಅಲ್ಲೇ ಸೀರೆ ವ್ಯಾಪಾರ, ಇನ್ಯಾವುದೋ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿಯಾಗಿ ಸೆಟ್ಲ್ ಆಗಿ ಹೋಗಿದ್ರು. ಅವ್ರ ಪೈಕಿ ಒಬ್ಬನ ಹೆಸರು ಅಬೂಬಕರ್ ಸಿದ್ದಿಕಿ, ಇನ್ನೊಬ್ಬನ ಹೆಸರು ಮೊಹಮ್ಮದ್ ಅಲಿ ಅಲಿಯಾಸ್ ಯೂನಸ್ ಉರುಫ್ ಮನ್ಸೂರ್. ಗೆಳೆಯರೆ, ಈ ಸಿದ್ದಿಕಿ ತಮಿಳುನಾಡಿನ ನಾಗೂರಿಗೆ ಸೇರಿದವನು. ನಾಗೂರ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತಮಿಳುನಾಡಿನ ನಾಗಪಟ್ಟಿಣಂ ಜಿಲ್ಲೆಯ ನಾಗೂರು ಕರಾವಳಿ ತೀರದಲ್ಲಿ ಬರುತ್ತೆ. ಇಲ್ಲಿನ ನಾಗೂರು ದರ್ಗಾ ತುಂಬಾನೇ ಫೇಮಸ್ಸು. ಸೈಯದ್ ಶಹಾವುಲ್ ಹಮೀದ್ ಅನ್ನೋ ಸೂಫಿ ಸಂತನೊಬ್ಬ ಇಲ್ಲಿದ್ದಂತೆ. ಆತ ಪವಾಡಗಳನ್ನ ಮಾಡ್ತಾ ಇದ್ದ. ತಂಜಾವೂರಿನ ರಾಜ ಅಚ್ಯುತಪ್ಪ ನಾಯಕನ ದೈಹಿಕ ಕಾಯಿಲೆಗಳನ್ನ ಅವನು ಗುಣಪಡಿಸಿದ್ದ ಅಂತ ಹೇಳಲಾಗತ್ತೆ. ಪೀರ್ ಸೈಯದ್ ಸಾಹುಲ್ ಹಮೀದ್ಗಾಗಿ ಅಲ್ಲೊಂದು ದರ್ಗಾ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಸಾಕಷ್ಟು ಜನ ಭಕ್ತರು ಇದ್ದಾರೆ. ನಾನಾ ಕಡೆಗಳಿಂದ ಆ ದರ್ಗಾಗಾಗಿ ಜನ ಅಲ್ಲಿಗೆ ಬರ್ತಾರೆ. ಅದೇ ನಾಗೂರಿಗೆ ಸೇರಿದವನು ಈ ಅಬೂಬಕರ್ ಸಿದ್ದಿಕಿ. ಇವನಿಗೆ ವಯಸ್ಸು 20-25 ಇದ್ದಾಗ ಪುಣ್ಯ ಸಂಪಾದನೆಗೆ ಅಂತ ಉಗ್ರ ಸಂಘಟನೆಗಳ ಕಡೆ ಒಲವನ್ನು ಬೆಳೆಸ್ಕೊಂಡ. ನಾಳೆ ಸತ್ತು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಅಲ್ಲಿ 130 ಅಡಿ ಎತ್ತರದ ಹುರುಗಳು ಸಿಗಬೇಕು ಅಂದರೆ ಇಲ್ಲೊಂದಷ್ಟು ಭಯೋತ್ಪಾದನೆಯನ್ನು ಮಾಡಬೇಕು ಅಂತ ಅವನಿಗೆ ಯಾರೋ ಶುಕ್ರವಾರದ ದಿನ ಹೇಳಿದ್ರೇನೋ. ಹೀಗಾಗಿ ಸಿದ್ದಿಕಿ ತನ್ನ ಒಂದು ತಂಡ ಕಟ್ಕೊಂಡ. ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಹೋದ. 1995ರಲ್ಲಿ ತಮಿಳುನಾಡಿನ ಚಿಂತಾದ್ರಿಪೇಟ ಅನ್ನೋ ಕಡೆ ಹಿಂದೂ ಮುನ್ನಣಿ ಅನ್ನೋ ಸಂಘಟನೆಯ ಕಚೇರಿ ಮೇಲೆ ದಾಳಿ ಮಾಡಿಸಿದ. ಅದಾದ ನಂತರ ಹಿಂದೂ ನಾಯಕರನ್ನ ಗುರುತಿಸಿ ಅವರಿಗೆ ಪಾರ್ಸಲ್ ಬಾಂಬ್ಗಳನ್ನು ಕಳುಹಿಸಿಕೊಟ್ಟಿದ್ದ. ಹಾಗೆ ಚೆನ್ನೈ, ತಿರುಚಿ, ಕೊಯಮತ್ತೂರು ಹಾಗೂ ಕೇರಳದ ಕೆಲ ಭಾಗಗಳು ಸೇರಿದಂತೆ ಸುಮಾರು 7 ಸರಣಿ ಬಾಂಬ್ ಸ್ಫೋಟಗಳನ್ನು ಮಾಡಿಸಿದ್ದ. ಹಾಗೆ ಮದುರೈಯಲ್ಲಿ 2011ರಲ್ಲಿ ನಡೆದ LK ಅಡ್ವಾಣಿ ಅವರ ಹತ್ಯಾ ಪ್ರಯತ್ನದ ಮಾಸ್ಟರ್ ಮೈಂಡ್ ಕೂಡ ಇದೇ ಅಬೂಬಕರ್ ಆಗಿದ್ದ. ಆನಂತರ ವೆಲ್ಲೂರಿನ ಹಿಂದೂ ಕಾರ್ಯಕರ್ತ ಅರವಿಂದ್ ರೆಡ್ಡಿ ಅವರ ಹತ್ಯೆಯ ಹಿಂದಿದ್ದವನು ಕೂಡ ಇದೇ ಸಿದ್ದಿಕಿಯಾಗಿದ್ದ. 2013ರಲ್ಲಿ ಮಲ್ಲೇಶ್ವರಂನಲ್ಲಿನ ಭಾರತೀಯ ಜನತಾ ಪಕ್ಷದ ಕಚೇರಿ ಮುಂದೊಂದು ಬಾಂಬ್ ಸ್ಫೋಟ ಆಯ್ತಲ್ಲ, ಅದರ ಮಾಸ್ಟರ್ ಮೈಂಡು ಕೂಡ ಇವನೇ ಆಗಿದ್ದ. ಇವನನ್ನ ತನಿಖಾ ಏಜೆನ್ಸಿಗಳು ಹುಡುಕೋದಕ್ಕೆ ಶುರು ಮಾಡಿದ್ವು. ಅವನ ಮೂಲ ತಮಿಳುನಾಡು ಅನ್ನೋದು ಗೊತ್ತಾಗ್ತಾ ಇತ್ತು, ಆದರೆ ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ಅವನ ಬಗ್ಗೆ ಏನೇ ಮಾಹಿತಿ ಬಂದರೂ ಅದನ್ನು ಸ್ವೀಕರಿಸಿ ಅದಕ್ಕೆ ತಕ್ಕ ಹಾಗೆ ಹುಡುಕಾಟ ಮತ್ತು ಕಾರ್ಯಾಚರಣೆಯ ಪ್ರಯತ್ನಗಳು ನಡೀತಾ ಇದ್ವು. ಈ ಮಧ್ಯೆ ಅವನು ಆಂಧ್ರ ಪ್ರದೇಶದ ರಾಯಚೋಟಿಯಲ್ಲಿದ್ದಾನೆ ಅನ್ನೋದು ಗೊತ್ತಾಯಿತು. ಗೆಳೆಯರೆ, ಈ ಸಿದ್ದಿಕಿ ಹಾಗೂ ಅವನ ಅನುಚರ ಮೊಹಮ್ಮದ್ ಇಬ್ರು
ರಾಯಚೂಟಿಗೆ ಬಂದು ನೆಲೆಸಿದ್ರು. ಅಲ್ಲಿನ ಹೆಂಗಸರನ್ನೇ ಮದುವೆ ಕೂಡ ಆಗಿದ್ರು. ಅಲ್ಲೇ ನೆಲೆ ನಿಂತರು. ಹೀಗೆ ಯಾರು ಇನ್ನು ಮುಂದೆ ನಮ್ಮನ್ನ ಗುರುತು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ತುಂಬ ನೆಮ್ಮದಿಯಾಗಿ ಅಲ್ಲಿ ವ್ಯಾಪಾರ ಗೀಪಾರ ಮಾಡ್ಕೊಂಡು ಬದುಕು ನಡೆಸ್ತಾ ಇದ್ರು. ಆದರೆ ಭಾರತೀಯ ಬೇಹುಗಾರಿಕಾ ಪಡೆಗಳು ಇವರನ್ನ ಗುರುತಿಸಿವೆ. ಆನಂತರ ಇವರಿಬ್ಬರನ್ನ ತಮಿಳುನಾಡು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿ ಸೀರೆ ಮಾರುವವನ ರೂಪದಲ್ಲಿ ಭಯೋತ್ಪಾದಕ ಕೂತಿದ್ದ, ಅವನನ್ನೀಗ ಬಂಧಿಸಲಾಗಿದೆ. ಈ ಘಟನೆ ಆಂಧ್ರ ಪ್ರದೇಶ ಅನ್ನೋದು ಉಗ್ರರ ಪಾಲಿನ ಶೆಲ್ಟರ್ ಝೋನ್ ಆಗಿ ಬದಲಾಗ್ತಾ ಇದೆ ಅನ್ನೋದಕ್ಕೆ ಒಂದು ಲೇಟೆಸ್ಟ್ ಉದಾಹರಣೆ. ಇನ್ನು ಈ ಹಿಂದೆ ಕೂಡ ದೇಶದ ನಾನಾ ಭಾಗಗಳಲ್ಲಿ ಅಪರಾಧ ಕೃತ್ಯಗಳನ್ನು ಎಸಗಿ ಭಾರತದ ನಾನಾ ಊರುಗಳಲ್ಲಿ ಇಂಥ ಇನ್ನೂ ಎಷ್ಟು ಉಗ್ರರು ಅಡಗಿ ಕೂತಿದಾರೋ, ತಲೆಮರೆಸ್ಕೊಂಡಿದ್ದಾರೋ ಯಾರಿಗ್ ಗೊತ್ತು. ಅಂಥವನೇ ಒಬ್ಬ ಉತ್ತರ ಪ್ರದೇಶದಲ್ಲಿ ಕೂಡ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಈ ಉತ್ತರ ಪ್ರದೇಶದ್ದು ಸ್ವಲ್ಪ ಡಿಫರೆಂಟ್ ಕೇಸು. ಅವನು ಲಖನೌ ಸಮೀಪದ ಮಲಿಹಾಬಾದ್ದಲ್ಲಿ ವಾಸ ಮಾಡ್ತಾ ಇದ್ದ. ವಯಸ್ಸೊಂದು 72 ವರ್ಷ. ಹಕೀಂ ಸಾಬ್ ಅಂತಲೇ ಫೇಮಸ್ ಆಗಿದ್ದ. ಅಲ್ಲೊಂದಷ್ಟು ಹೋಮಿಯೋಪತಿ, ಯುನಾನಿ ಔಷಧಗಳನ್ನು ಕೊಡ್ತಾ ಇದ್ದ. ಪತ್ನಿ ಖಾಸಗಿ ಶಾಲೆಯೊಂದರಲ್ಲಿ ಟೀಚರ್ ಆಗಿದ್ಲು. ತುಂಬ ಶ್ರೀಮಂತ ಕುಟುಂಬದ ಹಾಗೇನು ಕಾಣ್ತಾ ಇರಲಿಲ್ಲ. ತುಂಬ ಆದಾಯ ಬರೋ ಕೆಲಸಗಳನ್ನು ಅವರು ಮಾಡ್ತಾ ಇರಲಿಲ್ಲ. ಅವರ ಮನೆಯ ಕಾಂಪೌಂಡ್ ದೊಡ್ಡದಿತ್ತು. ಅಲ್ಲಿ ಒಳಗೊಂದಷ್ಟು ಸಣ್ಣ ಸಣ್ಣ ಮನೆಗಳನ್ನ ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ರು. ಅದೊಂಥರ ವಠಾರ ಅಂತಾರಲ್ಲ ಹಾಗಿತ್ತು. ಅಲ್ಲಿದ್ದವರು ಕೂಡ ಎಲ್ಲೆಲ್ಲಿಂದಲೋ ಬಂದಿದ್ದ ಕೂಲಿಕಾರ ಕುಟುಂಬಗಳಾಗಿದ್ವು. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋ ಬಗ್ಗೆ ಅಂಥ ಮಾಹಿತಿ ಯಾರಿಗೂ ಇರಲಿಲ್ಲ. ಅದರ ಬಗ್ಗೆ ಅಲ್ಲಿ ಯಾರಿಗೂ ಆಸಕ್ತಿ ಕೂಡ ಇರಲಿಲ್ಲ. ಯಾಕೆಂದ್ರೆ ಹಕೀಂ ಸಾಬ್ ತುಂಬಾ ಒಳ್ಳೆಯವನು. ಯಾವ ಸರಿ ಹೊತ್ತಲ್ಲಿ ಹೋದ್ರೂ ಔಷಧ ಕೊಡ್ತಾ ಇದ್ದ. ಹೀಗಾಗಿ ಅಲ್ಲಿನ ಜನಕ್ಕೆ ಅವನ ಮೇಲೆ ಸಹಜವಾಗಿ ಒಂದು ಅಭಿಮಾನ. ಅವನು ಕಟ್ಟರ್ ಇಸ್ಲಾಂನ ಅನುಯಾಯಿ. ಏನೇ ತಪ್ಪಿಸಿದ್ರೂ ಮಸೀದಿಗೆ ಹೋಗೋದನ್ನ, ನಮಾಜ್ ಮಾಡೋದನ್ನ ತಪ್ಪಿಸ್ತಾ ಇರಲಿಲ್ಲ. ಸಮುದಾಯದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾ ಇದ್ದ, ಕೈಲಾದ ಸಹಾಯ ಮಾಡ್ತಾ ಇದ್ದ. ಹೀಗಾಗಿ ಅವನ ಬಗ್ಗೆ ಗೌರವ. ಅಂದಹಾಗೆ ಈ ಹಕೀಮನ ಹೆಸರು ಸಲಾಹುದ್ದೀನ್ ಆಲಿಯಾಸ್ ಲಾಲಾ. ಇನ್ನು ಈ ದಂಪತಿಯ ಮಕ್ಕಳ ಪೈಕಿ ಒಬ್ಬಳು ನಾರ್ವೆಯಲ್ಲಿ ಓದ್ತಾ ಇದ್ದಾಳೆ. ಇನ್ನೊಬ್ಬ ಮಗಳು ಲಖನೌದ ತುಂಬಾ ದುಬಾರಿ ಮತ್ತು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಕಡಿಮೆ ಆದಾಯದ ಈ ಕುಟುಂಬದ ಮಕ್ಕಳು ವಿದೇಶಕ್ಕೆ ಓದೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ? ಮತ್ತು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನ ಲಕ್ಷಾಂತರ ರೂಪಾಯಿ ಡೊನೇಷನ್ನು ಮತ್ತು ಫೀಸನ್ನು ಇವರು ಹೇಗೆ ಕಟ್ಟಿದ್ರು? ಈ ಬಗ್ಗೆ ಸಣ್ಣ ಅನುಮಾನ ಏಜೆನ್ಸಿಗಳಿಗೆ ಶುರುವಾಯಿತು. ಅವರು ಈ ಹಕೀಮನ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡ್ರು. ಮೊನ್ನೆ ಬೆಳಗಿನ ಜಾವ ಇದ್ದಕ್ಕಿದ್ದ ಹಾಗೆ ಉತ್ತರ ಪ್ರದೇಶದ ATS ಪಡೆ ಈತನ ಮನೆ ಮೇಲೆ ರೇಡ್ ಬಿತ್ತು. ಆ ಮನೆಯಲ್ಲಿ ಆಯುಧಗಳ ರಾಶಿ. ಅದನ್ನ ಕಂಡ ಪೊಲೀಸರೇ ಬೆಚ್ಚಿ ಬಿದ್ರು. ಆಯುಧಗಳು ಅಂದ್ರೆ ಎಷ್ಟು? ಸುಮಾರು 300 ದೇಶಿ ಪಿಸ್ತೂಲುಗಳು, ಕಟ್ಟ, ತಮಂಚ ಅಂತೆಲ್ಲ ಅವುಗಳನ್ನ ಕರೀತಾರೆ. ಕಂಟ್ರಿ ಮೇಡ್ ಪಿಸ್ತೂಲುಗಳು ಅವೊಂದು 300 ಇದ್ವು. ಅದರಲ್ಲಿ ಬಳಕೆ ಮಾಡೋದಕ್ಕೆ ಅಂತ ಸುಮಾರು 50,000 ಬುಲೆಟ್ಗಳಿದ್ವು. ಮೌಸರ್ ಪಿಸ್ತೂಲುಗಳಿದ್ವು. ವಿದೇಶಿ ಶಸ್ತ್ರಾಸ್ತ್ರಗಳಿದ್ವು. ಇವೆಲ್ಲ ಸೇರಿದ್ರೆ ಸುಮಾರು 3,000ಕ್ಕೂ ಹೆಚ್ಚಾಗ್ತಾ ಇದ್ವು. ಹಾಗೆ ಖಡ್ಗಗಳು, ಅದರ ಮೇಲೆ ಉರ್ದು ಭಾಷೆಯಲ್ಲಿ ಬರೆದ ಸ್ಲೋಗನ್ನುಗಳು, ಸಣ್ಣ ಪುಟ್ಟ ಅಸ್ತ್ರಗಳು, ಡಾಕ್ಟರ್, ಇದೆಲ್ಲವನ್ನ ತನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದ? ಈ ಕತ್ತಿಗಳಲ್ಲೇನೋ ಅವನು ಪೈಲ್ಸ್ ಆಪರೇಷನ್ ಮಾಡಬೇಕಿತ್ತು. ಗೆಳೆಯರೆ, ಅವನೆಲ್ಲ ಅವುಗಳನ್ನ ಬರೀ ಶೇಖರಿಸಿಟ್ಟುಕೊಂಡಿರಲಿಲ್ಲ. ಕಂಟ್ರಿ ಮೇಡ್ ಪಿಸ್ತೂಲುಗಳು ಹಾಗೂ ಖಡ್ಗಗಳು ಅವನ ಮನೆಯಲ್ಲಿ ಸುಮ್ಮನೆ ಬಿದ್ದಿರಲಿಲ್ಲ. ಅವುಗಳನ್ನ ಅವನು ತನ್ನದೇ ಕಾಂಪೌಂಡ್ ಅಲ್ಲಿ ಸಿದ್ಧಪಡಿಸ್ತಾ ಇದ್ದ. ಆ ಮನೆ ಅನ್ನೋದು ಒಂದು ಆಯುಧ ತಯಾರಿಕಾ ಕಾರ್ಖಾನೆ ಆಗಿತ್ತು. ಅಲ್ಲವನು ಬೇರೆ ಬೇರೆ ಊರುಗಳಿಂದ ಬಂದ ಕಾರ್ಮಿಕರಿಗೆ ಮನೆಗಳನ್ನು ಕೊಟ್ಟಿದ್ನಲ್ಲ, ಅವ್ರು ಯಾರು ಹೊರಗೆಲ್ಲೋ ಕೆಲಸಕ್ಕೆ ಹೋಗ್ತಿದ್ದವರಲ್ಲ. ಅವರೆಲ್ಲ ಈ ಹಕೀಮನ ಆಯುಧ ತಯಾರಿಕಾ ಘಟಕದ ಕಾರ್ಮಿಕರಾಗಿದ್ದರು. ಅವರನ್ನು ಇಟ್ಕೊಂಡು ಅವನು ತನ್ನ ಮನೆಯ ಹಿತ್ತಲಲ್ಲಿ ಸಾವಿರಾರು ಆಯುಧಗಳನ್ನು ಸಿದ್ಧಪಡಿಸಿಟ್ಕೊಂಡಿದ್ದ. ಯಾಕಾಗಿ ಈ ಆಯುಧಗಳು? ಬರೀ ಉತ್ತರ ಪ್ರದೇಶಕ್ಕೆ ಮಾತ್ರ ಇದು ಸೀಮಿತ ಆಗ್ತಾ ಇತ್ತಾ, ಅಥವಾ ಇಡೀ ದೇಶದಾದ್ಯಂತ ಈ ಆಯುಧಗಳನ್ನು ಕಳುಹಿಸಿಕೊಟ್ಟು ದೇಶದಲ್ಲಿ ದಂಗೆಗಳನ್ನುಂಟು ಮಾಡೋದಕ್ಕೆ ಒಂದು ಸದ್ದಿಲ್ಲದ ಪ್ರಯತ್ನ ಅಲ್ಲಿ ಶುರುವಾಗಿತ್ತ? ಇನ್ನು 1.5 ವರ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳು ನಡೀಬೇಕಿದೆ. ಅಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ದ್ವೇಷ ಮಾಡ್ತಿರೋರು ಸಾಕಷ್ಟು ಜನ ಇದ್ದಾರೆ. ಅವರಿಗೆ ಮುಂದಿನ ಬಾರಿ ಯಾವುದೇ ಕಾರಣಕ್ಕೂ ಯೋಗಿ ಸರ್ಕಾರ ಅಲ್ಲಿ ರಚನೆ ಆಗಬಾರದು. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಒಂದಷ್ಟು ತಯಾರಿಗಳಲ್ಲೇನಾದರೂ ನಡೀತಾ ಇದ್ವಾ? ಈ ಆಯುಧಗಳನ್ನೇ ಬಳಸಿಕೊಂಡು ಭಾರತದ ನಾನಾ ಭಾಗಗಳಲ್ಲಿ ಕೋಮು ಸಂಘರ್ಷವನ್ನ ಸೃಷ್ಟಿ ಮಾಡೋ ಪ್ರಯತ್ನ ನಡೀತಿತ್ತಾ ಗೊತ್ತಿಲ್ಲ. ಆದ್ರೆ ಈ ಹಕೀಮ ಇದ್ನಲ್ಲ, ಅವನು ನಿರಂತರವಾಗಿ ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿದ್ದ. ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ದ. ದುಬೈಯಲ್ಲಿ ಅವನು ಭೇಟಿ ಮಾಡ್ತಾ ಇದ್ದದ್ದು ಯಾರನ್ನ ಅನ್ನೋ ಬಗ್ಗೆ ಕೂಡ ಈಗ ತನಿಖೆಗಳು ಆರಂಭ ಆಗ್ತಾ ಇವೆ. ಯಾಕೆಂದ್ರೆ ಗೆಳೆಯರೆ, ದುಬೈ ಅನ್ನೋದು ಭಾರತದಲ್ಲಿ ನೆಲೆ ನಿಂತು ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡೋ ದ್ರೋಹಿಗಳು ಪಾಕಿಸ್ತಾನದ ಏಜೆಂಟರನ್ನ ನಿರಂತರವಾಗಿ ಭೇಟಿ ಮಾಡೋದಕ್ಕೆ ಈ ದುಬೈಯನ್ನ ಬಳಸ್ಕೋತಾರೆ. ಯಾಕೆಂದ್ರೆ ದುಬೈಗೆ ಹೋದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ, ಇವರು
ದುಬೈಗೆ ಹೋಗ್ತಾರೆ. ಇವರು ಯಾರನ್ನ ಭೇಟಿ ಮಾಡಬೇಕಿರುತ್ತೋ ಅವರು ಅಲ್ಲಿ ದುಬೈಗೆ ಬರ್ತಾರೆ. ಅಲ್ಲಿ ಹಣಕಾಸಿನ ಮಾತುಕತೆಗಳಿಂದ ಹಿಡಿದು ಭಾರತದಲ್ಲಿ ನಡೆಸಬೇಕಾದ ವಿಧ್ವಂಸಕ ಕೃತ್ಯಗಳ ಕುರಿತಾದ ಮಾತುಕತೆಗಳವರೆಗೆ ಪ್ರತಿಯೊಂದು ನಡೆಯುತ್ತೆ. ಆ ನಂತರ ಅಲ್ಲಿ ಕೊಟ್ಟ ಆದೇಶಗಳನ್ನು ಇವರು ಭಾರತದಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಥದ್ದೇನಾದರೂ ಸಂಚನ್ನು ಈ ಹಕೀಮಾ ಕೂಡ ಮಾಡಿದ್ನ, ಇವನು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋ ಬಗ್ಗೆ ಕೂಡ ಈಗ ಉತ್ತರ ಪ್ರದೇಶದ ಪೊಲೀಸರು ಮತ್ತು NIA ತನಿಖೆ ಮಾಡ್ತಾ ಇವೆ. ಮುಂದೆ ಯಾವ್ಯಾವ ಮಾಹಿತಿಗಳಿಂದ ಹೊರಬರುತ್ತೋ ಕಾದು ನೋಡಬೇಕು. ಇದು ಗೆಳೆಯರೆ, ತಮಿಳುನಾಡು, ಕೇರಳ, ಕರ್ನಾಟಕ ಸೇರಿದ ಹಾಗೆ ನಾನಾ ಪ್ರದೇಶಗಳಲ್ಲಿ ಬಾಂಬ್ ಬಿಟ್ಟ ಪಾತಕಿಗಳು ಆಂಧ್ರ ಪ್ರದೇಶದ ರಾಯಚೋಟಿಯಲ್ಲಿ ಸೀರೆ ಮಾರುವವರ ವೇಷದಲ್ಲಿ ಅಡಗಿ ಕೂತದ್ದು, ಹಾಗೂ ಉತ್ತರ ಪ್ರದೇಶದ ವೈದ್ಯನೊಬ್ಬ ತನ್ನ ಮನೆಯಲ್ಲೇ ಆಯುಧ ತಯಾರಿಕಾ ಘಟಕವನ್ನು ಸ್ಥಾಪಿಸಿದ್ದ ಕುರಿತಾದ ಒಂದಷ್ಟು ಮಾಹಿತಿ. ಇದೆಲ್ಲವನ್ನ ನೋಡಿದಾಗ ನಮಗೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳುಂಟಾಗೋದು ಸಹಜ. ಇದು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.